ನಮಸ್ತೆ ಕರ್ನಾಟಕ. ಪಿನೇಕ IAS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೀರ್ತಿ ಗೌಡ ಕೆ. ನೋಡಿ, ಮೊನ್ನೆ ನಾನು ಹೊರಬಿಟ್ಟ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಏನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಿಂದ ಏನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಬಹಳ ಸವಿಸ್ತರವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಎಕ್ಸಾಮಿನೇಷನ್ ವ್ಯೂ ಪಾಯಿಂಟಿಂದ ತುಂಬ ಉಪಯುಕ್ತ ಆಗ್ತದೆ. ಸೊ ನೋಡಿ, ಅದಕ್ಕೇನೆ ಬರ್ತೀನಿ KEC ಏನು ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ಬರುತ್ತೆ. ಸೊ ಗ್ರೂಪ್ C ಎಕ್ಸಾಮಿನೇಷನ್ಸ್ಗೆ ಪರ್ಟಿಕ್ಯುಲರ್ಲಿ. ಸೊ KA ಇಂದ ಈಗ ಸದ್ಯಕ್ಕೆ 708 ಪೋಸ್ಟ್ ಇರ್ಬೋದು, ಅಥವಾ FDA ಎಕ್ಸಾಮಿನೇಷನ್ಸ್ ಅಥವಾ SDA ಎಕ್ಸಾಮಿನೇಷನ್ಸ್ ಇರ್ಬೋದು. ಅವಕ್ಕೆಲ್ಲವಕ್ಕೂ ಕೂಡ ಈ ಪೇಪರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವರ್ಣಮಾಲೆಯನ್ನು ಮುಗಿಸ್ಕೊಟ್ಟಿದ್ದೀನಿ. ಸೊ ನೋಡಿ, ಹಲವಾರು ವಿದ್ಯಾರ್ಥಿಗಳು ನನ್ನನ್ನು ಸಂಪರ್ಕ ಮಾಡೋದು ಹೇಗೆ, ಸೊ ಏನಾದರೂ ಮಾಹಿತಿ ಬೇಕು ಅಂದರೆ ಹೇಗೆ ಅಂತಂದರೆ ನೋಡಿ, ಆ ಮಾಹಿತಿ ಬೋರ್ಡ್ ಮೇಲೆ ಇದೆ. ಸೊ ನೀವು ಪಿನಾಕ IAS 007@gmail.comಗೆ ನೀವು ನನ್ನನ್ನು ಸಂಪರ್ಕ ಮಾಡಬಹುದು. ಸೊ ಅಥವಾ ನನ್ನ ಇನ್ಸ್ಟಾ ಹ್ಯಾಂಡಲ್ ಬಂದು ಕೀರ್ತಿ ಗೌಡ ಕೆ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ DM ಮಾಡಿದ್ರೆ ನಾನು ನಿಮ್ಮದು ನಿಜವಾಗ್ಲೂ ಜೆನ್ಯೂನ್ ಆಗಿದ್ದರೆ ಖಂಡಿತವಾಗಿಯೂ ಕೂಡ ನಾನು ನಿಮಗೆ ಸಿಗ್ತೀನಿ, ನಿಮಗೆ ಮಾಹಿತಿಯನ್ನು ಒದಗಿಸ್ಕೊಡ್ತೀನಿ. ಸೊ ಇದು ನನ್ನ ಪರಿಚಯ ಮತ್ತು ಹೇಗೆ ನನ್ನನ್ನು ನೀವು ಸಂಪರ್ಕ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನುವ ಮಾಹಿತಿ. ಎಸ್, ಸೊ ನಾವು ಅಕ್ಷರಮಾಲೆ ಅಥವಾ ವರ್ಣಮಾಲೆಯನ್ನು ಬ್ಯೂಟಿಫುಲ್ ಆಗಿ ಒಂದು ಮುಗಿಸ್ಕೊಂಡಿದ್ದೀವಿ. ಸೊ ಈಗ ಮುಂದುವರೆದು ಹೋಗೋಣ. ಸೊ ಇವತ್ತು ಯಾವುದಪ್ಪ ಕಾನ್ಸೆಪ್ಟ್ ಅಥವಾ ಯಾವುದಪ್ಪ ಟಾಪಿಕ್ ನಾನು ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ ಅಂತ ಅಂದರೆ ನೋಡಿ, ಕನ್ನಡ ಪದ ಬಳಕೆಯಲ್ಲಿ ಸರಳ ಪದ ಬರುತ್ತದೆ ಮತ್ತು ಕ್ಲಿಷ್ಟಕರವಾದ ಮತ್ತು ಸ್ವಲ್ಪ ಕಷ್ಟವಾಗಿರುವಂತಹ ಪದಗಳು ಬರ್ತವೆ. ಸೊ ಫಾರ್ ಎಕ್ಸಾಂಪಲ್, ಹೋಗು, ಬಾ ಅನ್ನೋದೆಲ್ಲ ಸರಳ ಪದ, ಕರೆಕ್ಟ್ ತಾನೆ? ಸೊ ಬಟ್ ಕೆಲವು ಕ್ಲಿಷ್ಟಕರವಾದ ಅಥವಾ ಕಷ್ಟಕರವಾದಂತಹ ಪದಗಳು ಬರ್ತವೆ. ಸೊ ಆ ಕಷ್ಟಕರವಾದ ಪದಗಳು ಏನಿರ್ತವೆ ಅವು 2 ಅಥವಾ 3 ಅಕ್ಷರಗಳ ಸಂಯೋಜನೆಯಿಂದ ಮಾಡಲ್ಪಟ್ಟಿರ್ತವೆ. ಸೊ ಅವನ್ನ ಏನಪ್ಪ ಕರಿತೀವಿ ನಾವು ವ್ಯಾಕರಣದಲ್ಲಿ ಅಂತ ಅಂದರೆ ಸಂಯುಕ್ತಾಕ್ಷರಗಳು ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಇವತ್ತಿನ ಟಾಪಿಕ್ ಬಂದು ಸಂಯುಕ್ತಾಕ್ಷರಗಳು. ವೆರಿ ವೆರಿ ಈಸಿ ಟಾಪಿಕ್, ಏನು ಬ್ರಹ್ಮವಿದ್ಯೆ ಏನಲ್ಲ ಇದು. ಸೊ ಬಹಳ ಈಸಿ ಟಾಪಿಕ್ಕು, ಆಮೇಲೆ ತುಂಬ ಲಾಂಗು ಇರಲ್ಲ, ಒಂದು 10 ನಿಮಿಷದಲ್ಲಿ ಮುಗಿಸ್ಕೊಡ್ತೀನಿ ಈ ವಿಡಿಯೋನ, ತಲೆಗೆಡ್ಸ್ಕೊಬೇಡಿ. ಸೊ ಏನು ಅಂತ ಅಂದ್ಬಿಟ್ಟು ನೋಡೋಣ. ಸೊ ಇವತ್ತಿನ ಕ್ಲಾಸ್ ಬಂದು ನಿಮಗೆ ಸಂಯುಕ್ತಾಕ್ಷರಗಳ ಬಗ್ಗೆ ಇರ್ತದೆ, ಕರೆಕ್ಟ್ ತಾನೆ? ಒಂದು ಸಂಯುಕ್ತಾಕ್ಷರಗಳು ಏನಪ್ಪ ಇವು ಸಂಯುಕ್ತಾಕ್ಷರಗಳು ಅಂತಂದ್ರೆ ನೋಡಿ ಮಿತ್ರರೇ, ತಲೆ ಏನು ಕೆಡ್ಸ್ಕೊಂಬೇಡಿ. ಸೊ ವೆರಿ ವೆರಿ ಈಸಿಯಾಗಿ ಹೇಳ್ತೀನಿ. ಸಂಯುಕ್ತಾಕ್ಷರಗಳು ಅಂತಂದ್ರೆ ಬೇರೆ ಏನೂ ಅಲ್ಲ, ನಾವು ನೀವು ಒತ್ತಕ್ಷರಗಳು ಅಂತ ಕರಿತೀವಿ, ಗೊತ್ತಲ್ವಾ? ಒತ್ತಕ್ಷರಗಳು ಅಂತ ಅಂದ್ಬಿಟ್ಟು ಕರಿತೀವಲ್ವಾ? ಸೊ ಇವನ್ನೇ ನಾವು ಸಂಯುಕ್ತಾಕ್ಷರಗಳು ಅಂತಂದ್ರೆ ವ್ಯಂಜನ ಮತ್ತು ಸ್ವರದ ಸಂಯೋಜನೆಯಿಂದ ಉದ್ಭವವಾದಂತಹ ಅಥವಾ ಹುಟ್ಟಿದಂತಹ ಪದಗಳೇನಿರ್ತವೆ ಅವನ್ನ ನಾವು ಸಂಯುಕ್ತಾಕ್ಷರಗಳು ಅಂತ ಅಂದ್ಬಿಟ್ಟು ಕರಿತೀವಿ. ನೋಡಿ, ಸಂಯುಕ್ತಾಕ್ಷರಗಳಲ್ಲಿ 2 ವಿಧ ಬರುತ್ತೆ ಪ್ರೈಮರಿಲಿ. ಒಂದು ಸಜಾತಿ ಸಂಯುಕ್ತಾಕ್ಷರ ಮತ್ತೆ ವಿಜಾತಿ ಸಂಯುಕ್ತಾಕ್ಷರ ಅಂತ ಅಂದ್ಬಿಟ್ಟು ಕರಿತೀವಿ, ಅಥವಾ ಸಜಾತಿ ಒತ್ತಕ್ಷರ ಅಥವಾ ವಿಜಾತಿ ಒತ್ತಕ್ಷರ. ಸಜಾತಿ ಅಂತ ಅಂದ್ರೆ ಒಂದೇ ಜಾತಿ. ಫಾರ್ ಎಕ್ಸಾಂಪಲ್, ಈಗ OBC ಕ್ಯಾಟಗರಿಲಿ ಎಲ್ಲ ಜಾತಿಗಳು ಏನೇನು ಬರ್ತವೆ, ಗೌಡ್ರು ಇರ್ಬೋದು, ಲಿಂಗಾಯತರು ಇರ್ಬೋದು, ಕರೆಕ್ಟ್ ತಾನೆ? ಸೊ ಹಾಗೇನೆ ಒಂದೇ ಕ್ಯಾಸ್ಟ್ಗೆ ಸೇರಿದಂಥವರು ಅಂತ ಅಂದ್ಬಿಟ್ಟು ಅರ್ಥ. ಅದಕ್ಕೆ ಇದನ್ನ ಸಜಾತಿ ಅಂತೀವಿ. ಅಥವಾ ಬೇರೆ ಬೇರೆ ಅಂತರ್ಜಾತಿ ವಿವಾಹ ಅಂದ್ರೆ ಬೇರೆ ಬೇರೆ ಜಾತಿಗಳು ವಿವಾಹ ಆದರೆ ಅದನ್ನ ಅಂತರ್ಜಾತಿ ವಿವಾಹ ಅಂತ ಕರಿತೀವಲ್ವಾ? ಅದೇ ರೀತಿ ಸೊ ಬೇರೆ ಬೇರೆ ಅಕ್ಷರಗಳು ಕೂಡಿ ಅದು ಸಂಯೋಜಿತ ಪದ ಏನಾಗಿರುತ್ತೆ ಅದನ್ನ ನಾವು ಸಜಾತಿ ಅಥವಾ ವಿಜಾತಿ ಅಂತ ವಿಂಗಡಣೆ ಮಾಡ್ಕೊಂತೀವಿ. ಸೊ ಏನು ಸರ್ ಎಕ್ಸಾಂಪಲ್ ಇದು? ನೋಡಿ, ಆಕ್ಚುಲಿ ಏನ್ ಹೇಳುತ್ತೆ ಅಂತ ಅಂದ್ರೆ ನಿಮಗೆ ಬೈ ಫಾರ್ಮುಲಾ ಅಥವಾ ಗ್ರಾಮರ್ ಅಥವಾ ಕನ್ನಡ ವ್ಯಾಕರಣ ಏನ್ ಹೇಳುತ್ತೆ ಅಂತ ಅಂದ್ರೆ 2 ಅಥವಾ 3 ವ್ಯಂಜನ ಪದಗಳು ಕೊನೆಗೆ ಸ್ವರದಿಂದ ಅಂತ್ಯವಾದರೆ ಅದನ್ನ ನಾವು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಅಂದ್ಬಿಟ್ಟು ಕರಿತೀವಿ. ಇದು ನಿಮ್ಮ ಮಾಹಿತಿಗೆ ತಿಳಿದಿರಲಿ, ಅಷ್ಟೊಂದು ಏನು ಕಷ್ಟ ಇಲ್ಲ. ನಾನು ಉದಾಹರಣೆಗಳನ್ನ ಬರಿಬೇಕಾದ್ರೆ ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಎಸ್. ಸೊ ಮುಂದೆ ಹೋಗೋಣ. ಏನಪ್ಪ ಇದು ಸಜಾತಿ ಮತ್ತು ವಿಜಾತಿ ಅಂದರೆ ಏನು
ಬೇರೆ ಬೇರೆ ಜಾತಿಗಳನ್ನೆಲ್ಲ ಮಾತಾಡ್ತಾ ಇದಾರಲ್ಲ ಸರ್ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಬೇಡಿ. ವೆರಿ ವೆರಿ ಈಸಿ ಇದೆ. ಸೊ ಇಲ್ಲಿ ಜಾತಿ ಅಂತಂದ್ರೆ ಒಂದೇ ಗುಂಪು ಅಂತ ಅಂದ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಬರಿತಾ ಹೋಗ್ತೀನಿ ಕೆಲವು ಎಕ್ಸಾಂಪಲ್ಸ್ನ. ನೋಡಿ, ತಂದೆ ತಾಯಿಯೇ ಪ್ರಥಮ ಗುರುಗಳು ಅಂತ ಹೇಳ್ತಾರೆ. ಸೊ ಹಾಗೇನೆ ತಂದೆ ತಾಯಿಯಿಂದನೇ ಶುರು ಮಾಡೋಣ. ಸೊ ಏನೈತಿ ಅಂತಂದ್ರೆ ನೋಡಿ, ಅಪ್ಪ, ಅಮ್ಮ, ಅವ್ವ, ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಅಣ್ಣ. ಸೊ ಈ ರೀತಿ ನೋಡಿ, ಇಲ್ಲಿ ಪದಗಳು ಸೇರ್ತಾ ಇದ್ದಾವೆ. ಅಪ್ಪನ ಆ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಆ ಅಂತ ಅಂದ್ಬಿಟ್ಟು ಬರಿಬೋದು. ನಾನು ಫಾರ್ಮುಲಾದಲ್ಲಿ ಏನು ಅನ್ಕೊಂಡಿದೆ, 2 ಅಥವಾ ಹೆಚ್ಚು ವ್ಯಂಜನ ಪದಗಳು ಸ್ವರದಿಂದ ಅಂತ್ಯಗೊಂಡು ರೂಪಿತವಾದ ಪದವನ್ನೇ ಏನಂತ ಕರಿತೀವಿ, ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ನೋಡಿ ಇಲ್ಲಿ ಅಪ್ಪ, ನೋಡಿ ಅಪ್ಪ ಇದು ಮೇಲ್ಗಡೆದ್ನ ಫಾದರ್ ಅಥವಾ ಅಪ್ಪ ಅಂತ ತಗೊಳ್ಳೋಣ. ಇವನು ಕೆಳಗಡೆ ಇರೋನು ಮಗ. ಕರೆಕ್ಟ್ ತಾನೆ? ಯಾವತ್ತು ತಂದೆನೇ ಶ್ರೇಷ್ಠ ಅಲ್ವೇನ್ರಯ್ಯ ನಮಗೆ ಜನ್ಮ ನೀಡಿದವರು. ಸೊ ಹಾಗೇನೆ ಅಪ್ಪ ಮೇಲ್ಗಡೆ ತಂದೆ, ಕೆಳಗಡೆ ಮಗ ಇರ್ತಾನೆ. ತಂದೆ ಮತ್ತೆ ಮಗ ನೋಡಿ ಒಂದೇ ಜಾತಿಗೆ ಸೇರಿದ್ದಾರೆ. ಆಕ್ಚುಲ್ ಆಗೂ ಹಾಗೆ ಆಗಿರುತ್ತೆ. ಬಟ್ ಇಲ್ಲಿ ಅಕ್ಷರವನ್ನ ಗಮನಿಸಿ, ಪಾಕೆ ಪಾ ಒತ್ತು, ಪಾಕೆ ಪಾ ಒತ್ತಿದೆ. ನೆಕ್ಸ್ಟ್ ಅದು ಆ, ಪಾ, ಆ ಇಂದ ಅಂತ್ಯಗೊಳ್ತಿದೆ. ಆ ಅಂದ್ರೆ ನಿಮಗೆ ಗೊತ್ತಿದೆ ರಸ್ವ ಸ್ವರ ಅಥವಾ ಸ್ವರದಿಂದ ಅಂತ್ಯಗೊಳ್ತಾ ಇದೆ. ಇದು ಅಪ್ಪ. ಇನ್ನು ಅಮ್ಮನ ಕಥೆಯೂ ಕೂಡ ಹೀಗೆ, ಆ ಮ ಪ್ಲಸ್ ಮ ಪ್ಲಸ್ ಆ ಅಂತ ಆಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಕೊನೆಗೆ ಎಂಡ್ ಆಗೋದು ಅದು ಸ್ವರದಿಂದ. ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೊಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಏನು ಮೇಲೆ ದೊಡ್ಡಕ್ಷರದಲ್ಲಿ ಅಥವಾ ಮುಖ್ಯ ಅಕ್ಷರ ಇರ್ತದೆ, ಅದಕ್ಕೆ ನೆಕ್ಸ್ಟ್ ಟ್ಯಾಗ್ ಆದಂತಹ ಅದರ ಬಾಲ ಏನಿರ್ತದೆ, ಎರಡೂ ಕೂಡ ಒಂದೇ ಜಾತಿಗೆ ಸೇರಿದ್ದರೆ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸಜಾತಿ ಸಂಯುಕ್ತಾಕ್ಷರ ಅಥವಾ ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ. ಆಸ್ ಸಿಂಪಲ್ ಆಸ್ ದಟ್. ಫಾರ್ ಎಕ್ಸಾಂಪಲ್, ಈಗ ನಾವು ಏನ್ ಮಾಡ್ಬೋದು ಅಂದ್ರೆ ಎಕ್ಸಾಮ್ ನಲ್ಲಿ ಸಜಾತಿ ಮತ್ತೆ ವಿಜಾತಿ ಏನಿರುತ್ತದೆ ಅವೆರಡು ಅಕ್ಷರಗಳನ್ನ ಆಪ್ಷನ್ ಅಲ್ಲಿ ಕೊಟ್ಬಿಟ್ಟು ಗುಂಪಿಗೆ ಸೇರದ ಪದವನ್ನ ಆರಿಸಿ ಅಂತ ಕೊಟ್ಬಿಡ್ಬೋದು. ಆಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಮೇಲೆ ಮತ್ತೆ ಕೆಳಗೆ ಯಾವ ಅಕ್ಷರಗಳಿದಾವೆ ಇದಕ್ಕೆ ನಿಮ್ಗೆ ಅಪ್ಪ ಮತ್ತೆ ಮಗನ ಸಂಬಂಧ ಗೊತ್ತಿರಬೇಕಾಗುತ್ತೆ. ಯಾವ್ದು ರಿಯಲ್ ಆಗೂ ಕೂಡ ಹೌದು, ಅಕ್ಷರಗಳಲ್ಲೂ ಕೂಡ ಹೌದು. ಯಾವ ಮೂಲ ಪದಕ್ಕೆ ಯಾವ ಒತ್ತು ಬರುತ್ತೆ ಅದನ್ನ ಹೇಗೆ ನಾವು ಗುರುತಿಸ್ತೀವಿ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆಯಲ್ಲ. ವೆರಿ ಈಸಿ. ಅಪ್ಪ, ಅಮ್ಮ, ಅವ್ವ, ಅಣ್ಣ. ನೋಡಿ, ನಾಗೆ ನಾ ಒತ್ತಿದೆ, ವಾಗೆ ವಾ ಒತ್ತಿದೆ. ಇವನ್ನೆಲ್ಲ ಏನಂತ ಕರಿತೀವಿ ಅಂತಂದ್ರೆ ಸಜಾತಿಯ ಒತ್ತಕ್ಷರಗಳು ಅಂತ ಅಂದ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್, ವೆರಿ ಸಿಂಪಲ್. ಸೊ ಇನ್ನು ನೀವು ಎಷ್ಟೇ ಕಾಂಪ್ಲೆಕ್ಸ್ ಆದಂತಹ ಎಕ್ಸಾಂಪಲ್ಸ್ನು ಕೂಡ ತಗೊಂಡು ಬರೀಬಹುದು, ನಿಮಗೆ ಎಲ್ಲ ಕೂಡ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸೀಮೆ ಸುಣ್ಣ, ಸೀಮೆ ಸುಣ್ಣ, ನಾಗೆ ನಾವತ್ತು. ಸೊ ನಾಗೆ ನಾವತ್ತು ಬಂದ್ರೆ ಅದು ಸಜಾತಿ ಆಗುತ್ತೋ ವಿಜಾತಿ ಆಗುತ್ತೋ ನೋಡೋಣ, ಕಮೆಂಟ್ ಅಲ್ಲಿ ಹೇಳಿ ನೋಡೋಣ. ಗೊತ್ತಾಗ್ತಿದೆಯಲ್ಲ? ಹಾಗೆ ನೆಕ್ಸ್ಟ್ ವಿಜಾತಿ ಅಂತ ಅಂದ್ರೆ ಮೇಲ್ಗಡೆ ಮೂಲ ಪದ ಏನಿದೆ ಮತ್ತೆ ಕೆಳಗಡೆ ಆ ಬಾಲ ಏನಿದೆ, ಆ ಬಾಲ ಮತ್ತೆ ಇವಕ್ಕೂ ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಅಥವಾ ಬೇರೆ ಬೇರೆ ಅಕ್ಷರಗಳ ಸಂಯೋಜನೆಯಿಂದ ರೂಪುಗೊಂಡಿರ್ತದೆ. ಸೊ ಏನು ತಲೆ ಕರ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನಾನು ಏನಂತ ಬರ್ತಿದ್ದೆ ಅಂದ್ರೆ ನೋಡಿ, ಒತ್ತಕ್ಷರ ಅಂತ ಬರ್ತಿದ್ದೆ. ಕರೆಕ್ಟ್ ತಾನೆ? ಸೊ ಇಲ್ಲಿ ತಾಗೆ ತಾವತ್ತಿದೆ. ಸೊ ತಾಗೆ ತಾವತ್ತು ಇದೇನಾಯ್ತು, ಸಜಾತಿ ಸಂಯುಕ್ತಾಕ್ಷರ ಆಗೋಯ್ತು. ಅದೇ ನೋಡಿ ಸಂಯುಕ್ತಾಕ್ಷರ ಅಂತ ಬರ್ತಿದ್ದೆ, ಸಂಯುಕ್ತಾಕ್ಷರ ಅಂತ ಬರ್ತಿದ್ದೆ ತಾನೆ. ಸೊ ಈ ಸಂಯುಕ್ತಾಕ್ಷರದಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಕಾ ಇದೆ ಮೂಲ ಪದ, ಮೂಲ ಪದದ ಬಾಲ ಏನಿದೆ ಇದು ತ ಇದೆ. ಕರೆಕ್ಟ್ ತಾನೆ? ಕಾಗೆ ತ ಒತ್ತಿದೆ. ಸೊ ನಿಮಗೆ ಇಲ್ಲಿ ಅರ್ಥ ಆಗ್ತಿರ್ಬೋದು, ಕ ಮತ್ತೆ ತ ಏನಿದೆ ಇವೆರಡು ಒಂದೇ ಜಾತಿ ಅಲ್ಲ. ಕಾಗೆ ಕಾವತ್ತು ಅಕ್ಕ ಅಂತ ಬಂದಿದ್ರೆ ಅದು ಸಜಾತಿ ಆಗ್ತಿತ್ತು. ಈಗ ಕಾಗೆ ತಾವತ್ತು ಬಂದಿದೆ, ಅದಕ್ಕೆ ಏನಾಗ್ತಾ ಇದೆ, ಇದು ವಿಜಾತಿ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ವಿಜಾತಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇನ್ನೊಂದು, ಫಾರ್ ಎಕ್ಸಾಂಪಲ್ ಸೂರ್ಯ ಅಂತ ತಗೊಳ್ಳಿ. ಸೂರ್ಯ ಅಥವಾ ಇದನ್ನ ಸೂರ್ಯ ಅಂತ ಕೂಡ ಬರಿಬಹುದು. ಕರೆಕ್ಟ್ ತಾನೆ? ಸೂರ್ಯ ಅಂತ ಕೂಡ ಬರಿಬಹುದು. ನೋಡಿ, ರಾಗೆ ಯಾವತ್ತು ಬರ್ತಾ ಇದೆ, ಒತ್ತು ಬರ್ತಾ ಇದೆ ರಾಗೆ. ಸೊ ಇದನ್ನ ನಾವು ಏನ್ ಹೇಳ್ತೀವಿ ಅಂತ ಅಂದ್ರೆ ವಿಜಾತಿ ಸಂಯುಕ್ತಾಕ್ಷರ ಅಥವಾ ವಿಜಾತಿ ಒತ್ತಕ್ಷರಗಳು ಅಂತ ಕರಿತೀವಿ. ಸೊ ಇನ್ನೂ ಕೂಡ 10, ಫಾರ್ ಎಕ್ಸಾಂಪಲ್ ವಿಖ್ಯಾತಿ ಅಂತ ತಗೊಳ್ಳೋಣ. ವಿಖ್ಯಾತಿ ಕಾಗೆ ಏನಾಗ್ತಾ ಇದೆ, ಯಾವತ್ತು ಬರ್ತಾ ಇದೆ. ಸೊ ಇದು ಏನಾಗುತ್ತೆ, ಇದು ವಿಜಾತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸವದತ್ತಿ ಎಲ್ಲಮ್ಮ ಅಂತ ಕೇಳಿರ್ತೀರಾ.
ಕರೆಕ್ಟ್ ತಾನೆ? ಸವದತ್ತಿ, ಇಲ್ಲೇನಾಗ್ತಾ ಇದೆ, ತಾಗೆ ತಾ ಒತ್ತಿದೆ, ಸೊ ಇದು ವಿಜಾತಿ ಆಗಲ್ಲ, ಬದಲಿಗೆ ಏನಾಗುತ್ತೆ, ಇದು ಸಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಆಗ್ತದೆ. ಹಾಗೆಯೇ ವಿಖ್ಯಾತಿ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಷಟ್ಕೋನ ಅಥವಾ ಷಣ್ಮುಖ. ಷಣ್ಮುಖ ಅಂತ ಅಂದ್ರೆ ನಾಗೆ ಏನಾಗಿದೆ, ಮಾ ಒತ್ತು, ಒತ್ತು ಬರ್ತಾ ಇದೆ. ಸೊ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಮತ್ತೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸಜಾತಿ ಅಂತಂದ್ರೆ ಒಂದೇ ಜಾತಿ, ಅಪ್ಪನು ಮಗನು ಒಂದೇ ರೀತಿ ಇರಬೇಕು. ವಿಜಾತಿ ಅಂತಂದ್ರೆ ಅಪ್ಪ ಮತ್ತೆ ಮಗ ಬೇರೆ ಬೇರೆ ಆಗಿರುತ್ತಾರೆ. ಆ ಎಕ್ಸಾಂಪಲ್ ಬೋರ್ಡ್ ಮೇಲಿದೆ. ಸೊ ಇಷ್ಟೇ ಕಣ್ರಪ್ಪ ಇದರ ಮಾಹಿತಿ. ಇದರಿಂದ ಮಿನಿಮಮ್ 1 to 2 ಕ್ವಶನ್ಸ್ ಬರುತ್ತೆ. ನೋಡಿ ಎಷ್ಟು ಈಸಿ ಆಗಿದೆ. ಇದರ ಬಗ್ಗೆ ಒಂದು ಚೂರು ನಿಮ್ಗೆ ಅರಿವಿದ್ದರೆ ಎಕ್ಸಾಮ್ನಲ್ಲಿ ಈಸಿಯಾಗಿ ನೀವು ಬರೆದು ಬಿಡ್ಬೋದು. ಸೊ ಇದನ್ನ ಹೇಳ್ತಾ ಸಂಯುಕ್ತಾಕ್ಷರಗಳ ಪಾಠವನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋ ಮತ್ತೆ ಒಂದು ಹೊಸ ವಿಚಾರದೊಂದಿಗೆ ಭೇಟಿ ಆಗ್ತೇನೆ. ಸೊ ಸಿ ಯು ಆಲ್, ಬಾಯ್, ಟಾಟಾ, ಸಿ ಯು.